ಜಮ್ಮು ಕಾಶ್ಮೀರದ ರಜೌರಿಯ ಉಗ್ರರ ದಾಳಿಯಲ್ಲಿ ತನಮಂಡಿ ಎಂಬಲ್ಲಿ 2 ಸೇನಾ ವಾಹನಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಉಗ್ರರು ದಾಳಿ ನಡೆಸಿದ್ದಾರೆ. 5 ಯೋಧರು ಹುತಾತ್ಮರಾಗಿದ್ದಾರೆ. 3 ಯೋಧರಿಗೆ ಗಾಯ ಆಗಿದೆ. ಗುಂಡಿನ ದಾಳಿಯಿಂದ ಸೇನಾ ವಾಹನಗಳು ಜಖಂಗೊಂಡಿದ್ದು ವಾಹನದಲ್ಲಿದ್ದವರ ಪೈಕಿ 5 ಯೋಧರು ಹುತಾತ್ಮರಾಗಿದ್ದಾರೆ. ಪೂಂಚ್ ಹೈವೇ ಬಳಿ ಉಗ್ರರಿಗಾಗಿ ಸೇನೆ ಶೋಧವನ್ನ ಮಾಡ್ತಾ ಇದೆ. ಈ ಒಂದು ಉಗ್ರರ ದಾಳಿಯಲ್ಲಿ 5 ಯೋಧರು ಹುತಾತ್ಮರಾಗಿ 3 ಯೋಧರು ಗಾಯಗೊಂಡಿದ್ದಾರೆ. ಗುಂಡಿನ ದಾಳಿಯಿಂದ ಸೇನಾ ವಾಹನ ಜಖಂಆಗಿದೆ. ದೃಶ್ಯಾವಳಿಗಳಲ್ಲೂ ನೀವು ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ಉಗ್ರರಿಗಾಗಿ ಸೇನೆ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆದಿದೆ. ಇದು ರಜೌರಿಯಲ್ಲಿ ನಡೆದಿರುವಂತಹ ಘಟನೆ, ಅಂದ್ರೆ ಪೂಂಚ್ ಸೆಕ್ಟರ್ನಲ್ಲಿ ನಡೆದಿರುವಂತಹ ಘಟನೆ. ಈಗಾಗಲೇ ಸೇನಾ ವಾಹನ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ತನಮಂಡಿ ಎಂಬಲ್ಲಿ 2 ಸೇನಾ ವಾಹನಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ ಉಗ್ರರು. ಈ ಸಂದರ್ಭದಲ್ಲಿ 5 ಯೋಧರು ಹುತಾತ್ಮರಾಗ್ತಾರೆ. 3 ಯೋಧರಿಗೆ ಗಾಯ ಆಗಿದೆ. ಗುಂಡಿನ ದಾಳಿಯಿಂದ ಸೇನಾ ವಾಹನಗಳು ಅಲ್ಲಿ ಕಂಪ್ಲೀಟ್ ಆಗಿ ಜಖಂ ಆಗಿದೆ. ವಾಹನದಲ್ಲಿದ್ದವರ ಪೈಕಿ 5 ಯೋಧರು ವೀರ ಮರಣವನ್ನ ಹೊಂದಿದ್ದಾರೆ. ಪೂಂಚ್ ಹೈವೇ ಬಳಿ ಉಗ್ರರಿಗಾಗಿ ಸೇನೆ ಈಗ ಶೋಧವನ್ನ ನಡೆಸ್ತಾ ಇದೆ. ಹೇರ್ ಡ್ರೈಯರ್ ಬಳಸೋ ಮುನ್ನ ಎಚ್ಚರ. ಹೇರ್ ಡ್ರೈಯರ್ ಗುಣಮಟ್ಟದ ಬಗ್ಗೆ ನಿಮಗೆ ಎಚ್ಚರವಿರಲಿ. ಶಾಂಭವಿ ಅನ್ನೋ ಟೆಕ್ಕಿಯ ಕೂದಲು ಸುಟ್ಟಿದೆ ಹೇರ್ ಡ್ರೈಯರ್. ಡೇಂಜರ್ ಹೇರ್ ಡ್ರೈಯರ್ ಆಗಿ ಮಾರ್ಪಾಡಾಗ್ತಿದೆ. ಕಾರಣ ನಾವು ತೆಗೆದುಕೊಳ್ಳುವಂತಹ ಬಳಕೆ ಮಾಡುವಂತಹ ಹೇರ್ ಡ್ರೈಯರ್ ಹೇಗಿದೆ, ಅದರ ಗುಣಮಟ್ಟ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡದೆ ನಾವು ಅದರ ಬಳಕೆ ಮಾಡಿದ್ರೆ ಏನಾಗತ್ತೆ ಅನ್ನೋದಕ್ಕೂ ಕೂಡ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಉದಾಹರಣೆಯಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ಸ್ನಾನ ಮಾಡಿ ತಲೆ ಕೂದಲು ಆರಿಸುವ ಸಂದರ್ಭದಲ್ಲಿ ದಿಢೀರಂತ ಬೆಂಕಿ ಹೊತ್ತಿಕೊಂಡಿದೆ. ಏಕಾಏಕಿ ಹೇರ್ ಡ್ರೈಯರ್ನಿಂದ ಹೊರ ಬಂದಿದೆ ಬೆಂಕಿ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊರ ಬಂದಿದೆ. ಕೂದಲು ಸುಡ್ತಾ ಇದ್ದಂತೆ ಹೇರ್ ಡ್ರೈಯರ್ ಅನ್ನ ಬಿಸಾಡಿದ್ದಾರೆ ಟೆಕ್ಕಿ. ಬಯೋಕಾನ್ನಲ್ಲಿ ಕೆಲಸ ಮಾಡ್ತಿದ್ರು ಟೆಕ್ಕಿ ಶಾಂಭವಿ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಪಿಜಿಯಲ್ಲಿದ್ರು ಟೆಕ್ಕಿ ಶಾಂಭವಿ. ಪಿಜಿ ಮಾಲೀಕ ಕೊಟ್ಟ ದೂರಿನ ಮೇಲೆ ಪ್ರಕರಣವನ್ನ ದಾಖಲಿಸಲಾಗಿದೆ. ಈಗಾಗಲೇ ಪಿಜಿ ಮಾಲೀಕ ದೂರನ್ನ ಕೊಟ್ಟಿದ್ದಾರೆ. ಆದರೆ ಈಗಾಗಲೇ ಹೇರ್ ಡ್ರೈಯರ್ ಬಳಸುವಂತಹ ಸಂದರ್ಭದಲ್ಲಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕೂದಲನ್ನೇ ಸುಟ್ಟಿದೆ. ಆ ಸಂದರ್ಭದಲ್ಲಿ ಆತಂಕಗೊಳ್ಳಾದಂತಹ ಟೆಕ್ಕಿ ಶಾಂಭವಿ ಅದನ್ನ ಬಿಸಾಡ್ತಾರೆ. ಬಟ್ ಆಲ್ಮೋಸ್ಟ್ ಹೇರ್ ಕೂಡ ಡ್ಯಾಮೇಜ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. JN1 ಆತಂಕ ಮತ್ತೆ ತ್ರಿಬಲ್-T ಶುರು. ಸಮುದಾಯಕ್ಕೆ ಹಬ್ಬಿದೆಯಾ ಸೋಂಕು? ರಾಜ್ಯದಲ್ಲಿ ಹೇಗಿದೆ ಸಿದ್ಧತೆ? ಕೊರೋನಾ ಅಲರ್ಟ್. ನ್ಯೂಸ್ 18 ಮೆಗಾ ಕವರೇಜ್. ದೇಶದಾದ್ಯಂತ ಹೆಚ್ಚಾಗ್ತಾ ಇದೆ ಕೊರೋನಾ ಆತಂಕ. ನಿನ್ನೆ ಒಂದೇ ದಿನ 594 ಕೊರೋನಾ ಪ್ರಕರಣಗಳು ದಾಖಲಾಗಿದೆ ದೇಶದಾದ್ಯಂತ. ಕೇರಳದಲ್ಲಿ JN1 ರೂಪಾಂತರಿಯದ್ದೇ ಟೆನ್ಷನ್ ಆರಂಭ ಆಗಿದೆ ಈಗ. ಸೊ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತನೂ ಕೂಡ ಈಗ ಕೊರೋನಾ ಆತಂಕ ಜಾಸ್ತಿ ಆಗ್ತಾ ಇದೆ. ಕೊಚ್ಚಿಯಲ್ಲಿ ಸಮುದಾಯಕ್ಕೆ ಸೋಂಕು ಹಬ್ಬಿರುವಂತಹ ಆತಂಕ ಎದುರಾಗಿದೆ. ಜ್ವರ ಇರುವ 30% ಜನರಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಂಡಿದೆ. ಅದೇ ಕಾರಣಕ್ಕಾಗಿ ಈಗ ತ್ರಿಬಲ್-T ಸೂತ್ರವನ್ನ ಅನುಸರಿಸೋದಕ್ಕೆ ಮುಂದಾಗಿರೋದು. ಅದರ ಪ್ರಕಾರ ಟೆಸ್ಟ್, ಟ್ರೇಸ್, ಟ್ರೀಟ್ಮೆಂಟ್ ಇದರ ಹೆಚ್ಚಳ ಮಾಡಬೇಕು ಅನ್ನುವ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರದಿಂದ ಈಗಾಗಲೇ ರಾಜ್ಯಗಳಿಗೆ ಸಂಪೂರ್ಣವಾದ ಸಿದ್ಧತೆ ಇರಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದ್ದು, ಮಾಸ್ಕ್ ಅನ್ನು ಕಡ್ಡಾಯವಾಗಿ ಬಳಸಲೇಬೇಕು ಅಂತ ಕೇಂದ್ರ ಸಲಹೆಯನ್ನ ಕೊಟ್ಟಿದೆ. ಕೊರೋನಾ ತಡೆಗೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ರಾಜ್ಯಗಳಿಗೆ ಕಟ್ಟಪ್ಪಣೆಯನ್ನ ಮಾಡಲಾಗಿದೆ. ಈಗಾಗಲೇ ರಾಜ್ಯಗಳು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈಗಾಗಲೇ ಈ ಒಂದು ರೂಪಾಂತರಿಯಿಂದ ಸಾಕಷ್ಟು ಅನಾಹುತಗಳು ಆಗದ ಹಾಗೆ ಏನೆಲ್ಲ ತಡೆಗಟ್ಟಬೇಕು, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದು ಒಂದಾದ್ರೆ, ಮತ್ತೊಂದು ಕಡೆ ಬಂದ್ರೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಅನ್ನುವ ಈಗಾಗಲೇ ಎಲ್ಲ ತಯಾರಿಯೂ ನಡೀತಾ ಇದೆ. ರಾಜ್ಯದಲ್ಲಿ ನಿನ್ನೆ 24 ಮಂದಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. 100ರ ಗಡಿ ದಾಟಿದೆ ಕೊರೋನಾ ಸೋಂಕಿತರ ಸಂಖ್ಯೆ. 92 ಇದ್ದಿದ್ದು 24 ಮಂದಿ ಈಗ ಮತ್ತೆ ಆಡ್ ಆನ್ ಆಗಿದ್ದಾರೆ. ಸೊ ಕೊರೋನಾ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಈಗ 105ಕ್ಕೆ ಏರಿಕೆ ಆಗಿದೆ. ಸಿಎಂ ನೇತೃತ್ವದಲ್ಲಿ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಯಿತು. ಪ್ರತಿ ಜಿಲ್ಲೆಯ ಮಾಹಿತಿಯನ್ನು ಕೂಡ ಸಿಎಂ ಪಡೆದಿದ್ದಾರೆ.
ಸರ್ವ ರೀತಿಯಲ್ಲೂ ಸನ್ನದ್ಧ ಆಗಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲೂ ಸೂಚನೆಯನ್ನ ನೀಡಲಾಗಿದೆ. ಕಳೆದ ಬಾರಿ ಆದಂತಹ ತಪ್ಪುಗಳು ಈ ಬಾರಿ ಮರುಕಳಿಸಬಾರದು ಅನ್ನುವ ತಾಕೀತನ್ನ ಮಾಡಿದ್ದಾರೆ. ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಅನ್ನುವ ಸೂಚನೆಯನ್ನ ನೀಡಿದ್ದಾರೆ. So in Kerala, the highest in the country, 2041 cases are reported. In Karnataka, 92 cases. Tamil Nadu, 77 cases. Maharashtra, 35 cases. Goa, 23. See, it all depends upon how many tests we have made. Then only we will come to know whether the patients are suffering from positive COVID positive or not. Then only we will come to know. So this is the position, and whatever lapses have occurred in the previous regime, they should not be repeated again. ರಾಜ್ಯದಾದ್ಯಂತ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಬೆಂಗಳೂರಲ್ಲಿ ಕೊರೋನಾ ಹೆಚ್ಚಾಗುವಂತಹ ಆತಂಕ ಈಗ ನಿರ್ಮಾಣ ಆಗಿದೆ. ಅದೇ ಕಾರಣಕ್ಕಾಗಿ ಬಿಬಿಎಂಪಿ ಈಗ ಆರಂಭಿಕ ಹಂತದ ಸಿದ್ಧತೆಯನ್ನ ಶುರು ಮಾಡಿದೆ. ಬೆಂಗಳೂರಲ್ಲಿ 93 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿರೋದು. ಸೋಂಕಿತರ ಮೇಲೆ ಪಾಲಿಕೆ ಹೆಚ್ಚಿನ ನಿಗಾವನ್ನ ವಹಿಸ್ತಾ ಇದೆ. ಸೋಂಕಿತರ ಸ್ಯಾಂಪಲ್ಸ್ ಅನ್ನ ಜಿನೋಮಿಕ್ ಸೀಕ್ವೆನ್ಸ್ಗೆ ಈಗ ಕಳುಹಿಸಲಾಗಿದೆ. ಆಸ್ಪತ್ರೆಗಳಲ್ಲಿ ಬೆಡ್ ಆಗಿರ್ಬೋದು, ಔಷಧಿ, ವೆಂಟಿಲೇಟರ್, ಆಕ್ಸಿಜನ್ ಸಿದ್ಧ ಆಗ್ತಾ ಇದೆ. ಯಾವ ಸಂದರ್ಭದಲ್ಲೂ ಬೇಕಾದರೂ ಚಿಕಿತ್ಸೆಗೆ ಬೇಕಾದ ಎಲ್ಲಾ ವ್ಯವಸ್ಥೆಗಳು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ. ಪ್ರತಿದಿನ 1500 ಟೆಸ್ಟಿಂಗ್ ಮಾಡಬೇಕು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ 3000 ಕೋವಿಡ್ ಟೆಸ್ಟಿಂಗ್ ಕಿಟ್ಗಳನ್ನು ಕೂಡ ಸ್ಟಾಕ್ ಆಗಿ ಇಟ್ಟುಕೊಳ್ಳಲಾಗಿದೆ. ಪರೀಕ್ಷೆಗೆ 450 ಲ್ಯಾಬ್ ಟೆಕ್ನಿಷಿಯನ್ ಸೇರಿ 2000 ಸಿಬ್ಬಂದಿ ಈಗ ಇರುವಂಥದ್ದು. ಚಿಕಿತ್ಸೆಗೆ 350 ಡಾಕ್ಟರ್, 2000 ಆಕ್ಸಿಜನ್ ಸಿಲಿಂಡರ್ ಅನ್ನ ಸಿದ್ಧಪಡಿಸಲಾಗಿದೆ. 144 PHC ಹಾಗೇನೆ CV ರಾಮನ್ ಆಸ್ಪತ್ರೆ ಆಗಿರ್ಬೋದು, ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಬೆಡ್ಗಳನ್ನು ಕಾಯ್ದಿರಿಸಲಾಗಿದೆ. ಯಾವ ಸಂದರ್ಭದಲ್ಲೂ ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲಾ ವಲಯದಲ್ಲೂ ಆಂಬ್ಯುಲೆನ್ಸ್ಗಳು ಸಿದ್ಧ ಆಗಬೇಕು ಅನ್ನೋದನ್ನ ಹೇಳಲಾಗಿದೆ. ಹಿರಿಯ ನಾಗರಿಕರು, ಗರ್ಭಿಣಿಯರು ಮಾಸ್ಕ್ ಧರಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ನಮ್ಮ ಕ್ಲಿನಿಕ್ಗಳಲ್ಲಿ ಟೆಸ್ಟಿಂಗ್ ಕೂಡ ಮಾಡಲಾಗ್ತಾ ಇದೆ. ಇನ್ನು ಕೊರೋನಾದಿಂದ ಮೃತಪಟ್ಟವರ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 4 ಶವಾಗಾರವನ್ನು ಇದಕ್ಕಂತಲೇ ಮೀಸಲಾಗಿದೆ. ಸುಮನಹಳ್ಳಿ, ಬನಶಂಕರಿ, ಮೇಡಿ, ಅಗ್ರಹಾರ, ಹೆಬ್ಬಾಳದ ಚಿತಾಕಾರ ಈ 4 ಶವಾಗಾರಗಳನ್ನ ಕೊರೋನಾದಿಂದ ಮೃತಪಟ್ಟವರ ಅಂತ್ಯಕ್ರಿಯೆಗೆ ಅಂತಾನೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ನಾವು ಅನ್ಕೊಳ್ಳೋದು ಯಾರು ಸಾಯೋದು ಬೇಡಪ್ಪ ಕೊರೋನಾದಿಂದಾಗಿ, ಅಟ್ಲೀಸ್ಟ್ ಬಂದರೂ ಕೂಡ ಚಿಕಿತ್ಸೆಯಿಂದ ಅವರು ಗುಣಮುಖರಾಗಲಿ ಅನ್ನುವಂಥದ್ದು. ಬಟ್ ಕಳೆದ ಬಾರಿ ಆದಂತಹ ಶವಗಳನ್ನು ಸುಡೋದಕ್ಕೆ ಶವಾಗಾರಗಳು ಸಿಗದೆ ಆದಂತಹ ಘಟನೆಗಳು ಕೂಡ ಇನ್ನೂ ನಮ್ಮ ಕಣ್ಣ ಮುಂದೆ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಸೋಂಕಿತರ ಶವಗಳ ಅಂತ್ಯಕ್ರಿಯೆಗೆ ಗೌರವಯುತವಾಗಿ ಅವರನ್ನು ಕಳುಹಿಸಬೇಕು ಅಂತ ಹೇಳಿ 4 ಚಿತಾಗಾರಗಳನ್ನು ಮೀಸಲಿಡಲಾಗಿದೆ. ಬೇರೆ ಯಾವುದೇ ಶವಗಳ ಸಂಸ್ಕಾರಕ್ಕೂ ಇಲ್ಲಿ ಅವಕಾಶ ಇಲ್ಲ. ಬಿಬಿಎಂಪಿಯ 8 ವಲಯಗಳಲ್ಲಿ ಒಂದೊಂದು ಆಂಬ್ಯುಲೆನ್ಸ್ ಅನ್ನು ಮೀಸಲಿಡಲಾಗಿದೆ. ಕೊರೋನಾದಿಂದ ಮೃತಪಟ್ಟವರ ಶವ ಸಾಗಿಸಲು ಆಂಬ್ಯುಲೆನ್ಸ್ ಅನ್ನು ಮೀಸಲಿಡಲಾಗಿದ್ದು, ಅಗತ್ಯ ಬಿದ್ದಲ್ಲಿ ಆಂಬ್ಯುಲೆನ್ಸ್ ಸಂಖ್ಯೆಯನ್ನು ಹೆಚ್ಚಿಸಲು ನಿರ್ಧಾರ ಮಾಡಲಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊದಲ ಕೊರೋನಾ ಕೇಸ್ ದಾಖಲಾಗಿದೆ. ದೇವನಹಳ್ಳಿ ತಾಲೂಕಿನ ನಲ್ಲೂರಲ್ಲಿ 1 ಕೇಸ್ ಪತ್ತೆಯಾಗಿದೆ. ಜ್ವರ, ಕೆಮ್ಮು ಇದ್ದ ಮಗುವೊಂದಕ್ಕೆ ಈಗ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಈಗಾಗಲೇ ಜ್ವರದ ಪ್ರಕರಣಗಳ ಸಂಖ್ಯೆ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿಯೊಬ್ಬರಲ್ಲೂ ಆಲ್ಮೋಸ್ಟ್ ಕೆಮ್ಮು, ಶೀತ, ನೆಗಡಿ, ಜ್ವರ ಅನ್ನುವಂತಹ ಲಕ್ಷಣಗಳು ಇದ್ದೇ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ತಾಲೂಕು ಆಸ್ಪತ್ರೆಯಲ್ಲಿ ಮಗುವನ್ನ ಐಸೋಲೇಷನ್ ಮಾಡಲಾಗಿದ್ದು, DC ಶಿವಶಂಕರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊದಲ ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದೆ. ನನ್ನ ಗಮನಕ್ಕೆ ತಂದರು, ಇಲ್ಲಿ ನಲ್ಲೂರು PHC ವ್ಯಾಪ್ತಿನಲ್ಲಿ ಒಂದು ಸ್ಪರ್ಶ ಮಕ್ಕಳ ಧಾಮ ಅಂತ ಒಂದು ಕೇಂದ್ರ ಇದೆ. ಅಲ್ಲಿ ಒಂದು ಮಗು ಹುಷಾರು, ಜ್ವರ ಇತ್ತು ಅಥವಾ ಶೀತ ಟೈಪ್ ಇತ್ತು ಅಂತ ಅವ್ರನ್ನ ಟೆಸ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಅಂತ ಬಂದಿದೆ ಅಂತ DHO ನನಗೆ ವರದಿ ಮಾಡಿದ್ದಾರೆ. ಸೊ ಅವ್ರನ್ನ ಐಸೋಲೇಷನಲ್ಲಿ ಇಟ್ಟಿದ್ದಾರೆ. ಸೀರಿಯಸ್ ಏನಿಲ್ಲ, ಮಾಮೂಲಿ ಜ್ವರ ಬರೋ ಥರ ಬಂದಿದೆ, ಕೋಲ್ಡ್ ಥರ ಬಂದಿದೆ. ಬಟ್ ಬೇರೆಯವ್ರಿಗೆ ಅದು ಹರಡಬಾರ್ದು ಅಂತಂದ್ಬಿಟ್ಟು ಐಸೋಲೇಷನ್ ಬಿಟ್ಟಂತ ಕಾರಣ. DHO ಒಂದು ನನ್ನ ಗಮನಕ್ಕೆ ತಂದರು, ಇಲ್ಲಿ ನಲ್ಲೂರು PHC ವ್ಯಾಪ್ತಿನಲ್ಲಿ ಒಂದು ಸ್ಪರ್ಶ ಮಕ್ಕಳ ಧಾಮ ಅಂತ ಒಂದು ಕೇಂದ್ರ ಇದೆ.
ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ, ಸರಣಿ ಸಭೆಗಳು ಆದ್ರೂ ಕೂಡ ಬೆಳಗಾವಿಯಲ್ಲಿ ಮಾತ್ರ ಇನ್ನೂ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಮಹಾರಾಷ್ಟ್ರ ಗೋವಾ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಟೆಸ್ಟ್ ಆಗ್ತಾ ಇಲ್ಲ. ಬೇಮ್ಸ್ ಆಸ್ಪತ್ರೆಯಲ್ಲಿದ್ದಂತಹ ಕೋವಿಡ್ ಸೆಂಟರ್ ಇತ್ತಲ್ಲ, ಅದು ಕೂಡ ಬಂದ್ ಆಗಿದೆ. ಈಗಾಗಲೇ ಗಡಿ ಭಾಗದಲ್ಲಿ, ಗಡಿ ಜಿಲ್ಲೆಗಳಲ್ಲಿ ಅತ್ಯಂತ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಈಗ ಮಹಾರಾಷ್ಟ್ರದಲ್ಲೂ ಪ್ರಕರಣಗಳಿದೆ, ಕೇರಳದಲ್ಲೂ ಪ್ರಕರಣ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ, ಗೋವಾದಲ್ಲೂ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ. ಇಂತಹ ಸಂದರ್ಭದಲ್ಲಿ ಬಹಳ ಅಗತ್ಯ ಇರೋದು ಮುನ್ನೆಚ್ಚರಿಕೆ. ಕೋವಿಡ್ ಟೆಸ್ಟಿಂಗ್ ಕಿಟ್ಗಳು ಪೂರೈಕೆ ಆಗ್ತಿಲ್ವಂತೆ. ಕಿಟ್ ಖರೀದಿ ಮಾಡಲು ಆರ್ಡರ್ ಅನ್ನ ಮಾಡಲಾಗಿದೆಯಂತೆ. ನ್ಯೂಸ್ 18ಗೆ ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋವಿಡ್ ಟೆಸ್ಟಿಂಗ್ ಕಿಟ್ಗಳು ಕೂಡ ಪೂರೈಕೆ ಆಗ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬೆಳಗಾವಿಯ ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ? ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಆದ್ರೆ ಇಲ್ಲಿ ಯಾಕೆ ಇನ್ನೂ ಕೂಡ ಈ ರೀತಿಯ ನಿರ್ಲಕ್ಷ್ಯ ಅನ್ನುವಂತಹ ಪ್ರಶ್ನೆ ಬಿಮ್ಸ್ ನಿರ್ದೇಶಕರಾಗಿರುವಂತಹ ಅಶೋಕ್ ಶೆಟ್ಟಿ ಅವರನ್ನೇ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಮಾತನಾಡಿಸಿದ್ದಾರೆ. ನೋಡೋಣ. ದೇಶದಲ್ಲಿ ಮತ್ತೆ ಕೋವಿಡ್ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ಕೇರಳ, ಗೋವಾ, ತೆಲಂಗಾಣ ಭಾಗದಲ್ಲಿ ಕೇಸ್ಗಳು ಹೆಚ್ಚು ಬಂದಿದ್ದರಿಂದ ರಾಜ್ಯ ಸರ್ಕಾರವು ಕೂಡ ಅಲರ್ಟ್ ಆಗಿದೆ. ರಾಜ್ಯ ಸರ್ಕಾರ ಈಗ ಟೆಸ್ಟಿಂಗ್ ಅಂದರೆ 60 ವರ್ಷಕ್ಕೆ ಮೇಲ್ಪಟ್ಟವರ ಟೆಸ್ಟಿಂಗ್ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಬಿಮ್ಸ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ಇದೊಂದು ತಪಾಸಣಾ ಕೇಂದ್ರ. ಆದರೆ ಈಗ ಇದುವರೆಗೂ ಕಿಟ್ ಬಂದಿರೋ ಕಾರಣಕ್ಕಾಗಿ ಈ ಒಂದು ಟೆಸ್ಟಿಂಗ್ ಕೇಂದ್ರ ಆರಂಭವಾಗಿಲ್ಲ. ಪ್ರಮುಖವಾಗಿ ಏನಂತಂದರೆ ಬೆಳಗಾವಿ ಗಡಿ ಜಿಲ್ಲೆ ಆಗಿದ್ದರಿಂದ ಟೆಸ್ಟಿಂಗನ್ನು ಆರಂಭ ಮಾಡಬೇಕು ಅಂತಕ್ಕಂಥದ್ದು ಈಗ ಬಿಮ್ಸ್ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಬರೆದಿದ್ದಾರೆ. ಬಗ್ಗೆ ಮಾತಾಡೋಕ್ಕೆ ಬಿಮ್ಸ್ ನಿರ್ದೇಶಕರ ಸರ್, ಯಾವಾಗಲಿಂದ ಟೆಸ್ಟಿಂಗ್ ಆರಂಭ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ? ಏನಾಗಿದೆ, ನಾವು ಆ್ಯಕ್ಚುಲಿ ಟೆಸ್ಟಿಂಗ್ ಮಾಡ್ತಿದ್ದೇವೆ, ಬಟ್ ಪರ್ ಮಂತ್ 4 to 6 ಅಷ್ಟೇ ಆಗ್ತಿದೆ. ಹಾಗಾಗಿ ಏನಾಗ್ತದೆ, ಎಲ್ಲಿ ಅಂದರೆ ಸಿಂಪ್ಟಮ್ಯಾಟಿಕ್ ಪೇಷಂಟ್ ಬಂದರೆ ಮತ್ತು ಕೆಲವರು ಫಾರಿನ್ ಹೋಗುವವರು, ಅವರಿಗೆ ರಿಪೋರ್ಟ್ ಬೇಕಾಗಿದ್ದವರು ಬರ್ತಿದ್ದಾರೆ. ಬಟ್ ಈಗ ಸದ್ಯದಲ್ಲಿ ನಾವು ಏನು ಮಾಡ್ತಿದ್ದೇವೆ ಅಂದರೆ ಕಲೆಕ್ಷನ್ ಮಾಡಿ, ಸ್ಯಾಂಪಲ್ ಕಲೆಕ್ಷನ್ ಮಾಡಿ ನಾವು DHO ಆಫೀಸಿಗೆ ಕಳಿಸಿ ಅಲ್ಲಿಂದ ಚಿಕ್ಕೋಡಿ ಕಳಿಸ್ತಿದ್ದೆವು. ಈಗ ನಮ್ಮಲ್ಲಿ ಏನಿರುವುದು ಹೈ ಎಂಡ್ ಮೆಷಿನ್ ಇರೋದ್ರಿಂದ ಏನಾಗ್ತಿದೆ, ಇದರಲ್ಲಿ ಒಂದು ಸ್ವಲ್ಪ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಒಂದು 2-3 ತಿಂಗಳಿಂದ ಒಂದು ಸೆನ್ಸರ್ ಹೋಗಿದೆ. ಆ ಸೆನ್ಸರಿಗೆ ಆಲ್ಮೋಸ್ಟ್ ನಾ ಪರ್ಸ್ನಲಿ ನಾನಾಗಲಿ, ನಮ್ಮ ಮೈಕ್ರೋಬಯಾಲಜಿ HOD ಡಾಕ್ಟರ್ ಪರಾಂಡೆ ಅವರಾಗಲಿ ಕಂಪನಿಗೆ ಆಲ್ಮೋಸ್ಟ್ ಒಂದು more than 10 times ಮಾತಾಡಿದ್ದಾರೆ. ಅದೇನೋ ಆ ಸೆನ್ಸರ್, ಆ ಪರ್ಟಿಕ್ಯುಲರ್ ಸೆನ್ಸರ್ ಸಿಗ್ತಾ ಇಲ್ಲ. ದಟ್ ಈಸ್ ಇಂಪೋರ್ಟೆಡ್ ಮೆಷಿನ್ ಅದು. ಹಾಗಾಗಿ ಅವರು ಈಗ ಆಶ್ವಾಸನೆ ಕೊಟ್ಟಿದ್ದಾರೆ, ನಾಳೆ ಬೆಳಿಗ್ಗೆವರೆಗೆ ರಿಪೋರ್ಟ್ ಅವ್ರು ರಿಪೇರಿ ಮಾಡ್ತಾರೆ. ಈಗ ನಿರ್ದೇಶಕ ಅಶೋಕ್ ಶೆಟ್ಟಿ ಹೇಳೋ ಮತ್ತು ಇದೊಂದು ಕೂಡ ನೋಡ್ಬೋದು. ಇದನ್ನು ಅಂದರೆ 80ಕ್ಕೆ ಹೆಚ್ಚು ಒಂದೇ ಸತಿ ಟೆಸ್ಟ್ ಮಾಡುವಂಥ ಮಷಿನ್. ಇದರಲ್ಲಿ ಸೆನ್ಸಾರ್ ಸಮಸ್ಯೆಯಿಂದ ಇದು ಸದ್ಯಕ್ಕೆ ವರ್ಕ್ ಆಗ್ತಿಲ್ಲ. ಈ ಬಗ್ಗೆ ಕಂಪನಿಯವ್ರಿಗೂ ಕೂಡ ಬಿಮ್ಸ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸೆನ್ಸಾರ್ ಬಂದ ತಕ್ಷಣ ಬೆಳಗಾವಿಯಲ್ಲಿ ಕೂಡ ಟೆಸ್ಟಿಂಗ್ ಆರಂಭವಾಗಲಿದೆ. ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ 2 ಟೆಸ್ಟಿಂಗ್ ಸೆಂಟರ್ಗಳು ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆ ಗಡಿ ಜಿಲ್ಲೆ ಆಗಿದ್ದರಿಂದ ಸಹಜವಾಗಿ ಆತಂಕ ಸೃಷ್ಟಿಯಾಗುತ್ತೆ. ಯಾಕಂದರೆ ಮಹಾರಾಷ್ಟ್ರ ಮತ್ತು ಗೋವಾದಲ್ಲೂ ಕೂಡ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿದೆ ಅಂತಕ್ಕಂಥ ಮಾಹಿತಿ. ಇನ್ನಾದರೂ ಅಂದರೆ ರಾಜ್ಯ ಸರ್ಕಾರ ಟೆಸ್ಟಿಂಗ್ ಕಿಟ್ಗಳನ್ನು ಎಲ್ಲ ಕೇಂದ್ರಕ್ಕೆ ಕಳಿಸ್ಬೇಕು. ಜೊತೆಗೆ ಟೆಸ್ಟಿಂಗ್ಗಳನ್ನು ಆರಂಭಕ್ಕೆ ಇವತ್ತೇನು ಮಾರ್ಗಸೂಚಿ ಬರುತ್ತೆ ಅದನ್ನು ಕೂಡ ಬಿಮ್ಸ್ ಅಧಿಕಾರಿಗಳು ಈಗ ಕಾದು ನೋಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇನ್ನು ಕಾರವಾರದಲ್ಲಿ ಕರಾವಳಿ ಸಾಂಸ್ಕೃತಿಕ ಉತ್ಸವಕ್ಕೆ ಕೊರೋನಾ ಕರಿ ನೆರಳು. ರವೀಂದ್ರನಾಥ ಠಾಗೋರ್ ಬೀಚ್ನಲ್ಲಿ ಸಾಂಸ್ಕೃತಿಕ ಉತ್ಸವ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಕಾರಣ ಈಗಾಗಲೇ ಒಂದು ಕಡೆ ಕ್ರಿಸ್ಮಸ್, ಮತ್ತೊಂದು ಕಡೆ ನ್ಯೂ ಇಯರ್. ಸೊ ಕರಾವಳಿ ಸಾಂಸ್ಕೃತಿಕ ಉತ್ಸವ ಮಾಡೋದಕ್ಕೆ ಆಯೋಜಕರು ತಯಾರಿಯನ್ನು ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಈಗ ಕೊರೋನಾ ಹೆಚ್ಚಾಗ್ತಾ ಇರೋದ್ರಿಂದ ಗೊಂದಲದಲ್ಲಿದ್ದಾರೆ ಆಯೋಜಕರು. ಏನು ಮಾಡಬೇಕು? ಆಲ್ರೆಡಿ ಈಗಾಗಲೇ ಅಲ್ಲಿ ಹೋಟೆಲ್ಗಳು ಬುಕ್ ಆಗಿದೆ, ರೆಸಾರ್ಟ್ಸ್ ಎಲ್ಲ ಬುಕ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಏನಾದರೂ ಟಫ್ ರೂಲ್ಸ್ ಜಾರಿ ಆದರೆ ಏನು ಮಾಡೋದು ಅನ್ನುವಂತಹ ಟೆನ್ಷನ್, ಗೊಂದಲದಲ್ಲಿದ್ದಾರೆ. ಈಗ ಪ್ರವಾಸಿಗರಲ್ಲೂ ಗೊಂದಲ ಇದೆ, ಆಯೋಜಕರಲ್ಲೂ ಕೂಡ ಗೊಂದಲ ಇದೆ. ಈಗ ಅಲ್ಲಿ ಅನೇಕರು ಕೇಳ್ತಾ ಇದ್ದಾರೆ, ಒಂದು ಟಫ್ ರೂಲ್ಸ್ ಜಾರಿ ಆಗುತ್ತಾ ಇಲ್ವಾ, ನಿರ್ಬಂಧಗಳೇನಾದರೂ ವಿಧಿಸಲಾಗುತ್ತಾ, ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು. ಯಾಕಂದರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗತ್ತೆ, ಸಾಕಷ್ಟು ದುಡ್ಡನ್ನು ಹಾಕಿ, ಬಂಡವಾಳ ಹಾಕಿ. ಇಂತಹ ಸಂದರ್ಭದಲ್ಲಿ ಏನಾದರೂ ಟಫ್ ರೂಲ್ಸ್ ಜಾರಿ ಆದರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣ ಆದರೆ ಏನು ಮಾಡಬೇಕು? ಹಾಗಾಗಿ ಮೊದಲೇ ಒಂದಷ್ಟು ಸ್ಪಷ್ಟತೆಯನ್ನು ಕೊಡಿ ಅಂತ ಕೇಳ್ತಿದ್ದಾರೆ. 9ನೇ ತಾರೀಕು ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಒಂದು ಕೆಮ್ಮು, ನೆಗಡಿ, ಶೀತ ಅಂದ್ಬಿಟ್ಟು ಒಬ್ಬ ವ್ಯಕ್ತಿ ಬಂದು ರಿಪೋರ್ಟ್ ಮಾಡಿದ ಹಿನ್ನೆಲೆಯಲ್ಲಿ ನಾವು ಅವರಿಗೆ ಪರೀಕ್ಷೆ ಮಾಡಿದ್ವಿ, RT-PCR ಪರೀಕ್ಷೆ ಮಾಡಿದ್ವಿ. ಅದು 10ನೇ ತಾರೀಕು ಪಾಸಿಟಿವ್ ಬಂದಿದೆ. ಭಾಳ ಸೌಮ್ಯ ಸ್ವಭಾವದ ಲಕ್ಷಣಗಳಿದ್ದರಿಂದ ಅವ್ರನ್ನ ನಾವು ಮನೆಯಲ್ಲೇ ಚಿಕಿತ್ಸೆ ನೀಡಿ ಐಸೋಲೇಷನ್ ಮಾಡೋದಕ್ಕೆ ಹೇಳಿದ್ವಿ. ಮನೆಯಲ್ಲಿ ಅವರು ಐಸೋಲೇಟ್ ಆಗಿ ಮತ್ತೆ ವಾಪಸ್ಸು 17ನೇ ತಾರೀಕಿಂದ ಅವರು ಗೋವಾಗೆ ಕೆಲಸಕ್ಕೆ ಹೋಗಿದ್ದಾರೆ. ಅವ್ರ ಮನೆಯಲ್ಲಿ ಯಾರಿಗೂ ರೋಗ ಲಕ್ಷಣಗಳು, ಅವ್ರ ಮನೆ ಸುತ್ತಮುತ್ತ ಯಾವುದಾದ್ರು ರೋಗ ಲಕ್ಷಣಗಳು ಇರೋಂಥ ವ್ಯಕ್ತಿಗಳು ಕಂಡು ಬಂದಿರೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ
ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು, ತಾಲೂಕು ಮಟ್ಟದ ಆಸ್ಪತ್ರೆಗಳು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಎಲ್ಲ ಔಷಧಿಗಳು ನಮ್ಮಲ್ಲಿ ಅವೈಲೇಬಲ್ ಇದ್ದಾವೆ. ವ್ಯಾಪಕವಾಗಿ ಭಯ ಪ್ರಾರಂಭ ಆಗಿದೆ, ಏನು ಕೊರೋನಾ ಮತ್ತೆ ಬರ್ತಾ ಇದೆ ಅಂಥೇಳಿ. ಈಗ ನಮ್ಮಲ್ಲಿ ಹೊಸ ವರ್ಷ ಆಚರಣೆಗೆ ಈಗ ಹತ್ತಿರ ಬರ್ತಾ ಇದೆ, ಮತ್ತು ನಮ್ಮ ಕಾರವಾರದಲ್ಲಿ ಕರಾಳು ಉತ್ಸವ ಮತ್ತು ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಈಗಾಗಲೇ ಆಯೋಜನೆಗಳಾಗಿವೆ. ಪ್ರವಾಸೋದ್ಯಮಕ್ಕೆ ಅಂತೇಳಿ ಈಗ ರಜೆಗೆ ಜನರು ಆ ಹೊಸ ವರ್ಷ ಆಚರಣೆ ಮತ್ತು ಇನ್ನು ಕಾರ್ಯಕ್ರಮಕ್ಕೆ ಬರೋರೆಲ್ಲ ಈಗ ಎಲ್ಲರೂ ಗಲಿಬಿಲಿಗೊಂಡಿದ್ದಾರೆ. ಅವರಿಗೆ ಏನು ಬರಬೇಕು, ಕೊರೋನಾದಿಂದ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯವೂ ಇಲ್ಲ ಅನ್ನುವ ಒಂದು ಗೊಂದಲದಲ್ಲಿ ನಮ್ಮಗಳಿಗೆಲ್ಲ ಫೋನ್ ಮಾಡಿ ಕ್ಲಾರಿಫಿಕೇಶನ್. ಧಾರವಾಡದಿಂದ ಶೆಟ್ಟರ್ ಲೋಕಸಭಾ ಅಖಾಡಕ್ಕಿಳಿತಾರ. ಪ್ರಹ್ಲಾದ್ ಜೋಶಿ ವಿರುದ್ಧ ಶೆಟ್ಟರ್ ಸ್ಪರ್ಧೆ ಫಿಕ್ಸ್ ಆಗತ್ತ. ಶೆಟ್ಟರ್ ಅವರನ್ನ ಅಖಾಡಕ್ಕಿಳಿಸೋದಿಕ್ಕೆ ಸೋನಿಯಾ ಗಾಂಧಿ ಒಲವನ್ನ ತೋರಿಸ್ತಾ ಇದ್ದಾರಂತೆ. ಪ್ರಹ್ಲಾದ್ ಜೋಶಿ ವರ್ಸಸ್ ಜಗದೀಶ್ ಶೆಟ್ಟರ್ ಆಗತ್ತಾ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ. ಈ ರೀತಿಯ ಚರ್ಚೆಗಳು ಈಗಾಗಲೇ ಹಲವು ಬಾರಿ ನಡೆದಿದೆ. ಬಟ್ ಈಗ ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಶೆಟ್ಟರ್ ತೆರಳಿದ್ದು ಶೆಟ್ಟರ್ ಅಖಾಡಕ್ಕಿಳಿಸಲು ಸಿದ್ದರಾಮಯ್ಯ ಅವರು ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಅನೇಕ ಲೆಕ್ಕಾಚಾರಗಳನ್ನು ನಾವಿಲ್ಲಿ ಗಮನಿಸಬಹುದು. ಆದರೆ ಸ್ಪರ್ಧೆ ಬೇಡ ಅಂತ ಹೇಳ್ತಿದ್ದಾರೆ ಶೆಟ್ಟರ್. ಅವರ ಮನವೊಲಿಸುತ್ತಾ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ. ಜಗದೀಶ್ ಶೆಟ್ಟರ್ ಅವರು ಈಗ ಅಲ್ಲಿ ನಿಲ್ಲಬಾರ್ದು ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನು ಕೊಡ್ತಿದ್ದಾರೆ. ಬಟ್ ಹೈಕಮಾಂಡ್ ಲೆಕ್ಕಾಚಾರವೇ ಬೇರೆ, ಸಿದ್ದರಾಮಯ್ಯ ಅವರ ಕ್ಯಾಲ್ಕುಲೇಷನ್ನೇ ಇಲ್ಲಿ ಬೇರೆ. ಶೆಟ್ಟರ್ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ಚಿಂತನೆಯನ್ನ ಮಾಡ್ತಾ ಇದೆ. ಹಾಗಾಗಿ ಈಗ ಜಗದೀಶ್ ಶೆಟ್ಟರ್ ವರ್ಸಸ್ ಪ್ರಹ್ಲಾದ್ ಜೋಶಿ ಆಗತ್ತಾ ಇಲ್ಲಿ ಅನ್ನೋದು. ಇನ್ನೊಂದು ಕಡೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಬೇರೆ ಕ್ಷೇತ್ರದ ಕಡೆ ಕಣ್ಣನ್ನ ನೆಟ್ಟಿದ್ದಾರೆ. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರಾ ಕಾಂಗ್ರೆಸ್ ಪಕ್ಷದಿಂದ? ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಈಗ ಜಗದೀಶ್ ಶೆಟ್ಟರ್ ಅವರು ನಿಲ್ಲದೆ ಇರೋದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಅವರನ್ನ ಮನವೊಲಿಸೋದ್ರಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ? ಏನೆಲ್ಲ ಡೆವಲಪ್ಮೆಂಟ್ಸ್ ಅಲ್ಲಿ ಈಗ ನಡೀತಾ ಇದೆ ಈ ವಿಚಾರದಲ್ಲಿ? ನವಿತಾ ಜೈನ್ ಅದೇ ಹಿನ್ನೆಲೆಯಲ್ಲಿ ಅಂದ್ರೆ ಶೆಟ್ಟರ್ ಅವರನ್ನ ಮನವೊಲಿಕೆ ಮಾಡೋ ನಿಟ್ಟಿನಲ್ಲಿ ದೆಹಲಿಗೆ ಬುಲಾವ್ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಬುಲಾವ್ ಮೇರೆಗೆ ಶೆಟ್ಟರ್ ಅವರು ಸಹ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಹೈಕಮಾಂಡ್ ಬೇರೆ ಬೇರೆ ಹಿರಿಯ ನಾಯಕರ ಜೊತೆ ಮಾತುಕತೆಯನ್ನು ಸಹ ಮಾಡಿದ್ದಾರೆ. ಏನು ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಗೆ ಭೇಟಿ ಕೊಟ್ಟಿದ್ರು, ಶೆಟ್ಟರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಶೆಟ್ಟರ್ ಅವರು ಸಹ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಒಬ್ಬರು ಅಂತೇಳಿ ಪರಿಗಣಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದೇ ಸಂದರ್ಭದಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಆದ್ರೆ ಹೈಕಮಾಂಡ್ ದೃಷ್ಟಿಯಲ್ಲಿ ಶೆಟ್ಟರ್ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಒಂದು, ಶೆಟ್ಟರ್ ಅವ್ರನ್ನ ಧಾರವಾಡದಲ್ಲಿ ಅಖಾಡಕ್ಕೆ ಇಳಿಸೋದ್ರಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಬಲ ಪೈಪೋಟಿ ಕೊಡಬಹುದು ಮತ್ತು ಗೆದ್ದು ಬರೋ ಅವಕಾಶಗಳು ಸಹ ಇದೆ ಅನ್ನೋದು ಒಂದು ಲೆಕ್ಕಾಚಾರ. ಮತ್ತೊಂದು ಲೆಕ್ಕಾಚಾರ ಅಂದ್ರೆ ಲಿಂಗಾಯತ ಏನಪ್ಪ ನಾಯಕತ್ವಕ್ಕೆ ಮಯ ಕೊಟ್ಟಂಗಾಗ್ತದೆ. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸೀಟ್ ಗೆಲ್ಲಲಿಕ್ಕೆ ಇದೊಂದು ರೀತಿಯಲ್ಲಿ ಅವಕಾಶ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಹೈಕಮಾಂಡ್ ಆಗಿದೆ. ಈ ಹಿನ್ನೆಲೆಯಲ್ಲೇನೆ ಸಿದ್ದರಾಮಯ್ಯ ಅವರು ಮೊನ್ನೆ ಭೇಟಿ ಕೊಟ್ಟಿದ್ರು. ಅದಾದ ನಂತರ ಸಿದ್ದರಾಮಯ್ಯ ಅವರು ಯಾವಾಗ ದೆಹಲಿಗೆ ಹೋಗಿದ್ರು ಅದ್ರ ಬೆನ್ನ ಹಿಂದೆನೆ ಶೆಟ್ಟರ್ ಅವರು ಸಹ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ, ಮಾತುಕತೆಯನ್ನು ಸಹ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಜಗದೀಶ್ ಶೆಟ್ಟರ್ ವರ್ಸಸ್ ಪ್ರಹ್ಲಾದ್ ಜೋಶಿ ಅನ್ನೋ ಒಂದು ವಾತಾವರಣ ಅಂತೂ ನಿರ್ಮಾಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಶೆಟ್ಟರ್ ಅಖಾಡಕ್ಕೆ ಇಳಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಅಲ್ಲದೇನೆ ಬಿಜೆಪಿಗೂ ಸಹ ಅದೇ ಲೆಕ್ಕಾಚಾರ ಇದೆ. ಶೆಟ್ಟರ್ ಏನಾದರೂ ಪ್ರಬಲ ಪೈಪೋಟಿ ಕೊಟ್ಟರೆ ಶೆಟ್ಟರ್ ಅಭ್ಯರ್ಥಿ ಆದ್ರೆ ಪ್ರಬಲ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಅವ್ರಿಗೂ ಸಹ ಆಗಿದೆ. ಹಾಗಾಗಿ ಜೋಶಿ ಅವರು ಇಲ್ಲಿ ನಿಲ್ತಾರೋ ಅಥವಾ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೋ ಅನ್ನೋದು ಸ್ಟ್ರಾಟಜಿ ಸಹ ಅವ್ರದ್ದು ಸಹ ಆಗಿದೆ. ಒಟ್ಟಾರೆ ಜಗದೀಶ್ ಶೆಟ್ಟರ್ ಸದ್ಯಕ್ಕೆ ಧಾರವಾಡ ಕ್ಷೇತ್ರದಲ್ಲಿ ಕೇಂದ್ರ ಬಿಂದು ಆಗಿದ್ದಾರೆ. ಉತ್ತರ ಕರ್ನಾಟಕ ದೃಷ್ಟಿಯಲ್ಲಿ ಇಟ್ಕೊಂಡು ಶೆಟ್ಟರ್ ಅವ್ರನ್ನ ಅಖಾಡಕ್ಕೆ ಇಳಿಸಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೆಸಿದ್ದಾರೆ ಕೈಗೆ ಮುಖಂಡರು. ಓಕೆ, ಥ್ಯಾಂಕ್ ಯು.